ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜಯಂತಿಯ ಅಂಗವಾಗಿ ನವೆಂಬರ್ 15ರಂದು ಚಿಕ್ಕಬಳ್ಳಾಪುರದಲ್ಲಿ ಏಕತಾ ನಡಿಗೆಯನ್ನ ಆಯೋಜಿಸಲಾಗಿದೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ. ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಲ್ಲದೆ ಸ್ವಾತಂತ್ರ್ಯದ ನಂತರ ದೇಶವನ್ನು ಒಂದುಗೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಕೊಡುಗೆಯನ್ನ ಸ್ಮರಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಯುವ ಜನತೆಯಲ್ಲಿ ಏಕತೆಯ ಮನೋಭಾವವನ್ನು ಮೂಡಿಸುವ ಉದ್ದೇಶದಿಂದ ಈ ಏಕತಾ ನಡಿಗೆಯನ್ನ ಆಯೋಜಿಸಲಾಗಿದೆ ಎಂದು ತಿಳಿದು ಬಂದಿದೆ. ಸುಮಾರು 350 ಸಂಸ್ಥಾನಗಳನ್ನು ಒಗ್ಗೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಐತಿಹಾಸಿಕ ಕಾರ್ಯವನ್ನ ಸ್ಮರಿಸಲಾಗುತ್ತದೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ತಿಳಿಸಿದ್ದಾರೆ. ಈ ನಡಿಗೆಯು ಭಾರತದ ಐಕ್ಯತೆಯ ಸಂಕೇತವಾಗಿದ್ದು ಇದರಲ್ಲಿ ಜಿಲ್ಲೆಯ ಎಲ್ಲಾ ಕಾಲೇಜುಗಳ ವಿದ್ಯಾರ್ಥಿಗಳು, ಶಿಕ್ಷಕರ ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಜಿಲ್ಲಾಡಳಿತವು ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಗಳನ್ನು ಹೊತ್ತಿದ್ದು ಭಾಗವಹಿಸುವ ಎಲ್ಲರಿಗೂ ಕುಡಿಯುವ ನೀರು, ತಿಂಡಿ ಹಾಗೂ ಸಾರಿಗೆ ವ್ಯವಸ್ಥೆಯನ್ನ ಕಲ್ಪಿಸಲಾಗುವುದು. ಅಲ್ಲದೆ ಟಿ ಶರ್ಟ್ ಮತ್ತು ಟೋಪಿಯನ್ನ ವಿತರಿಸಲು ನಿರ್ಧರಿಸಲಾಗಿದೆ. ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಜಿಲ್ಲಾಡಳಿತವು ಹಣಕಾಸಿನ ನೆರವು ನೀಡುತ್ತಿದ್ದು ಸಂಸದರು ವೈಯಕ್ತಿಕವಾಗಿ ಹಣಕಾಸಿನ ನೆರವು ನೀಡಲು ಸೂಚಿಸಿದ್ದಾರೆ. ಈ ಸಭೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧಿಕಾರಿಗಳಾದ PN ರವೀಂದ್ರ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ವೈ ನವೀನ್ ಭಟ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕುಶಾಲ್ ಮತ್ತು ಜಿಲ್ಲಾ ಯುವಜನ ಅಧಿಕಾರಿ ರಾಕೇಶ್ ಕಾರಂತ್ ಮುಂತಾದವರು ಉಪಸ್ಥಿತರಿದ್ದರು. ಪಟೇಲ್ ರವರ ಅವರ ಒಂದು ಇತಿಹಾಸವನ್ನ ತಿಳ್ಕೊಂಡು ಅವರ ಬಗ್ಗೆ ಆಗಲಿ, ನಮ್ಮ ರಾಷ್ಟ್ರೀಯತೆ ಬಗ್ಗೆ ಆಗಲಿ, ಅಥವಾ ರಾಷ್ಟ್ರೀಯ ನಾಯಕರುಗಳ ಹೋರಾಟ ಆಗಲಿ, ಸ್ವಾತಂತ್ರ್ಯದ ಬಗ್ಗೆ ವಿಷಯಗಳಾಗಲಿ, ಈ 4-5 ವಿಷಯಗಳನ್ನ ಕೊಟ್ಟಿದ್ದಾರೆ. ಈ 4-5 ವಿಷಯಗಳಲ್ಲಿ ಅವರು ರೀಲ್ಸ್ ಅನ್ನ ಮಾಡ್ಬೋದು. ಅಂದ್ರೆ ಕ್ರಿಯೇಟಿವ್ ಆಗಿ ರೀಲ್ಸ್ ಅನ್ನ ಮಾಡ್ಬೇಕಾಗ್ತದೆ. ಇಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಪ್ರಬಂಧಗಳನ್ನ ಬರಿಬೇಕು. ವಿಷಯಗಳು ಹೇಳ್ತಾರೆ, ಆ ಪ್ರಬಂಧಗಳನ್ನ ಬರಿಬೇಕು. ಅದಕ್ಕೆ ಕೂಡ ಒಂದು ಬಹುಮಾನ ರೀತಿಯಲ್ಲಿ ಇದೆ. ಕ್ವಿಜಸ್ ಅನ್ನ ಏರ್ಪಾಟ್ ಮಾಡ್ತಾರೆ ಕಾಲೇಜಸ್ ಅಲ್ಲಿ. ಯಾರು ನೋಂದಾಯಿತ ವ್ಯಕ್ತಿಗಳಿದ್ದಾರೆ, ನಮ್ಮ ವಿದ್ಯಾರ್ಥಿಗಳು, ಅವರು ನೋಂದಣಿ ಮಾಡ್ಕೊಳ್ಳಿಕ್ಕೆ ನವೆಂಬರ್ 15ನೇ ತಾರೀಕುವರೆಗೂ ಕೂಡ ಅವಕಾಶ ಇದೆ ಅಲ್ವಾ? ನೋಂದಣಿ ಮಾಡ್ಕೊಳ್ಳಿಕ್ಕೆ 15ನೇ ತಾರೀಕು ನವೆಂಬರ್ ವರೆಗೂ ಅವಕಾಶ ಇದೆ. ತಾವೆಲ್ಲ ಕೂಡ ಹೆಚ್ಚಾಗಿ ಇದರಲ್ಲಿ ಪಾಲ್ಗೊಳ್ಬೇಕು. ಒಂದು, ನಿಮಗೆ ಕ್ರಿಯೇಟಿವಿಟಿ ಕೂಡ ನಿಮಗೆ ಹೆಚ್ಚಾಗ್ತದೆ. ಒಳ್ಳೆಯ ಕ್ರಿಯೇಟಿವಿಟಿ, ಆಲೋಚನಾ ಒಂದು ವಿಧಾನ ಏನಿದೆ ನಿಮ್ಮಲ್ಲಿ, ಅದು ಕೂಡ ನಿಮ್ಮ ವ್ಯಾಪ್ತಿ ವಿಸ್ತರಣೆ ಆಗ್ತದೆ. ಇದರ ಜೊತೆಗೆ ಇವತ್ತು ರಾಷ್ಟ್ರೀಯ ನಾಯಕರುಗಳ ಬಗ್ಗೆ ನಿಮಗಿರ್ತಕ್ಕಂಥ ಅಭಿಮಾನ ಕೂಡ ಹೆಚ್ಚಾಗ್ತದೆ. ಅವ್ರ ಬಗ್ಗೆ ತಿಳ್ಕೊಳ್ಳುವಂತ ಉತ್ಸಾಹ ಕೂಡ ಹೆಚ್ಚಾಗ್ತದೆ. ಮತ್ತು ಅದರಿಂದ ಭಾವೈಕ್ಯತೆ, ದೇಶದ ಏಕಾಗ್ರತೆಗೆ ಭಾವೈಕ್ಯತೆ ಬಹಳ ಮುಖ್ಯ. ಅದು ಕೂಡ ನಮ್ಮಲ್ಲೆಲ್ಲ ಕೂಡ ಮೂಡುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ತಾ ಇದ್ದೇನೆ. ಒಂದು, ವಲ್ಲಭಾಯ್ ಪಟೇಲ್ ರವರ ಒಂದು ಇತಿಹಾಸವನ್ನ ತಿಳ್ಕೊಂಡು ಅವರ ಬಗ್ಗೆ ಆಗಲಿ, ನಮ್ಮ ರಾಷ್ಟ್ರೀಯತೆ ಬಗ್ಗೆ ಆಗಲಿ,